ಜಂತರ್ ಮಂತರ್ ಪ್ರತಿಭಟನೆ ಬಾಲಿವುಡ್ ಸ್ಟಾರ್ಗಳ ಬೆಂಬಲ ಇಲ್ಲದೆಯೂ ಗೆದ್ದಿದೆ. ಅವರ ಮೌನದ ಹೊರತಾಗಿಯೂ ಈ ಪ್ರತಿಭಟನೆ ರಾಜಕೀಯ ಬದಲಾವಣೆಯನ್ನ ತರಲು ಸಾಧ್ಯ ಅಂತ ಎತ್ತಿ ತೋರಿಸಿದೆ. ಆದರೆ ಈ ಹೊತ್ತಲ್ಲಿ ಬಾಲಿವುಡ್ ಜನರಿಗೆ ಯಾಕೆ ಧೈರ್ಯ ಇಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಈಗಷ್ಟೇ ಅಲ್ಲ, ಬಹಳ ಬಾರಿ ಪ್ರಮುಖ ಬಾಲಿವುಡ್ ನಟರು ತಮ್ಮ ಪುಕ್ಕಲುತನವನ್ನ ಮತ್ತು ತಾವು ಯಾರಿಗೆ ನಿಷ್ಠರು ಅನ್ನೋದನ್ನ ತೋರಿಸಿಕೊಂಡಿದ್ದಾರೆ ಅಂತ ವಿಶ್ಲೇಷಣೆಗಳು ಗಮನಿಸಿವೆ. ರಣಬೀರ್ ಆಲಿಯಾ, ವಿಕಿ ಕತ್ರೀನಾ, ಅಮಿತಾಬ್ ಬಚ್ಚನ್, ಹೇಮಾ ಮಾಲಿನಿ, ರಜನಿಕಾಂತ್, ವಿಧು ವಿನೋದ್ ಚೋಪ್ರಾ ಮತ್ತು ರೋಹಿತ್ ಶೆಟ್ಟಿ, ಕರಣ್ ಜೋಹರ್ ಅಂತವರು ಪ್ರಧಾನಿ ಜೊತೆ ಸೆಲ್ಫಿಯಲ್ಲಿ ಕಾಣಿಸಿಕೊಳ್ಳೋಕೆ ಬಯಸ್ತಾರೆ. ಆದರೆ ಅವರು ಈ ದೇಶದ ಭವಿಷ್ಯವಾಗಿರುವ ಯುವ ಜನತೆ ಜೊತೆ ನಿಲ್ಲೋಕೆ ತಯಾರಿಲ್ಲ. ವ್ಯವಸ್ಥೆಯನ್ನ ಅಲುಗಾಡಿಸಿದ ಮಹತ್ವದ ಪ್ರತಿಭಟನೆಗಳಿಂದ ದೇಶದ ಅತಿದೊಡ್ಡ ಸೂಪರ್ ಸ್ಟಾರ್ಗಳು ದೂರವೇ ಇರೋದನ್ನ ನೋಡ್ತಾನೆ ಬಂದಿದ್ದೀವಿ. ಈ ಬಾರಿಯ ಪ್ರತಿಭಟನೆ ಹೊತ್ತಲ್ಲಿ ಶಾರುಖ್ ಖಾನ್ ಸಂಪೂರ್ಣವಾಗಿ ಮೌನವಾಗಿದ್ರು. ರಾಷ್ಟ್ರದ ಪ್ರಜ್ಞೆ ಅನ್ನುವಂತೆ ಗುರುತಿಸಿಕೊಂಡಿದ್ದ ಆಮಿರ್ ಖಾನ್ ಕೂಡ ಸಂಪೂರ್ಣ ದೂರ ಉಳಿದ್ರು. ಕಡೆಗವರು ಸೋನಂ ವಾಂಗ್ಚುಕ್ ತಮ್ಮ 3 Idiots ಪಾತ್ರದ ಸ್ಫೂರ್ತಿ ಅನ್ನೋದನ್ನು ಇದೇ ಹೊತ್ತಲ್ಲಿ ನಿರಾಕರಿಸಿದ್ರು. ದೇಶದಲ್ಲಿ ದೊಡ್ಡದೊಂದು ಪ್ರತಿಭಟನೆ ನಡೆದಿದ್ದಾಗ ಮತ್ತದು ದೇಶದ ವಿದ್ಯಾರ್ಥಿಗಳ ಹಿತಕ್ಕಾಗಿ ಚಿಂತಿಸ್ತಾ ಇದ್ದಾಗ ಈ ದೊಡ್ಡ ನಟರುಗಳು ತಮ್ಮದೇ ಲೋಕದಲ್ಲಿದ್ರು. ಪ್ರಿಯಾಂಕಾ ಚೋಪ್ರಾ ಅವರಿಂದ ಹಿಡಿದು ವಿರಾಟ್ ಕೊಹ್ಲಿವರೆಗೆ ಪ್ರಮುಖ ಸೆಲೆಬ್ರಿಟಿಗಳದ್ದು ಇದೇ ಕತೆ. ಕಂಗನಾ ರನೌತ್ ಅಂತೂ ಎಲ್ಲ ಪ್ರತಿಭಟನಾಕಾರರ ವಿರುದ್ಧ ತಮ್ಮ ಎಂದಿನ ದ್ವೇಷಪೂರಿತ ಮಾತುಗಳನ್ನೇ ಆಡಿದ್ದಾರೆ. ವಿಶ್ಲೇಷಣೆಗಳು ಹೇಳುವಂತೆ ಬಾಲಿವುಡ್ನ ಹೆಚ್ಚಿನವರು ಹಿಂದೂ ರಾಷ್ಟ್ರೀಯವಾದಿಗಳಿಗೆ ಹತ್ತಿರವಾಗದಿರಬಹುದು. ಆದರೆ ಅನೇಕರು ತಮ್ಮ ಮತ್ತು ತಮ್ಮ ಕುಟುಂಬದ ಬಗ್ಗೆ ಭಯ ಪಡ್ತಾರೆ ಎನ್ನಲಾಗುತ್ತೆ. ಆದರೆ ಈ ಭಯ ದೇಶದ ಹೆಚ್ಚಿನ ಜನ ಅನುಭವಿಸುವ ಭಯವೇ ಆಗಿದೆ. ಪತ್ರಕರ್ತರು, ಉದ್ಯಮಿಗಳು, ಕ್ರೀಡಾಪಟುಗಳು ಎಲ್ಲರಿಗೂ ಇದು ಅನ್ವಯಿಸುತ್ತೆ. ಆದರೆ ಸಿನಿಮಾ ಸ್ಟಾರ್ಗಳ ಪಾಲಿಗೆ ಈ ಮೌನ ಹೆಚ್ಚು ಲಾಭ ತರಬಹುದಾದರೂ ಇಂತಹ ಹಿಂಜರಿಕೆ ಅವರ ನೈತಿಕ ವೈಫಲ್ಯವನ್ನ ತೋರಿಸುತ್ತೆ. ಉದ್ಯಮದಲ್ಲಿನ ಇಂತಹ ದೊಡ್ಡವರ ನಡೆಗೆ ತದ್ವಿರುದ್ಧವಾಗಿ ರಾಖಿ ಸಾವಂತ್ ಯಾವ ಭೀತಿಯೂ ಇಲ್ಲದೆ ಪ್ರತಿಭಟನಾಕಾರರ ಬೆಂಬಲಕ್ಕೆ ನಿಂತರು ಅನ್ನೋದನ್ನ ಗಮನಿಸಬೇಕು. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಪೋಸ್ಟ್ ಒಂದಕ್ಕೆ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳ ಬೇಡಿಕೆಗಳನ್ನ ಈಡೇರಿಸುವ ಮೂಲಕ ಪ್ರತಿಭಟನೆ ನಿಲ್ಲಿಸುವಂತೆ ಗೆಳೆಯ ಮೋದಿ ಅವರಿಗೆ ಹೇಳೋಕೆ ಸಾವಂತ್ ಕೇಳಿಕೊಂಡ್ರು. ವಿದ್ಯಾರ್ಥಿಗಳಿಗೆ ಆನ್ಲೈನ್ ಬೆಂಬಲ ಮಾತ್ರವಲ್ಲದೆ ಅವರು ಪ್ರತಿಭಟನಾ ಸ್ಥಳಕ್ಕೂ ಬಂದ್ರು. ಹಿಂದಿ ಚಿತ್ರೋದ್ಯಮದ ಎಲ್ಲರೂ ಮೌನವಾಗಿರಲಿಲ್ಲ. ನಾಸಿರುದ್ದೀನ್ ಶಾ, ರತ್ನ ಪಾಠಕ್ ಶಾ, ಶವಾನಾ ಆಜ್ಮಿ ಮತ್ತು ಪ್ರಕಾಶ್ ರಾಜ್ ಜಂತರ್ ಮಂತರ್ ಪ್ರತಿಭಟನೆಯನ್ನ ಬೆಂಬಲಿಸಿದ್ರು. ಇವರೆಲ್ಲರೂ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋರು ಅನ್ನೋದು ಸ್ಪಷ್ಟ. ಅವರು ಅಧಿಕಾರಸ್ಥರನ್ನ ಲೆಕ್ಕಿಸದೆ ಸತ್ಯವನ್ನ ಹೇಳ್ತಾನೆ ಬಂದವರು. ದಿಯಾ ಮಿರ್ಜಾ ಕೂಡ ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಒಂದರಲ್ಲಿ ಪ್ರಧಾನಿಯನ್ನ ಟೀಕಿಸುವ ಧೈರ್ಯ ತೋರಿಸಿದ್ರು. ಸೋನಾಕ್ಷಿ ಸಿನ್ಹಾ ವಾಂಗ್ಚುಕ್ ಅವರ ಉಪವಾಸ ಮತ್ತು ವಿದ್ಯಾರ್ಥಿ ಒಗ್ಗಟ್ಟನ್ನ ಬೆಂಬಲಿಸಿ ಮಾತಾಡಿದ್ರು. ಇಮ್ರಾನ್ ಖಾನ್, ಮಾನವ್ ಕೌಲ್, ಜಿಮ್ ಸರ್ವ್, ಸ್ವರಾ ಭಾಸ್ಕರ್ ಮೊದಲಾದವರು ವಿದ್ಯಾರ್ಥಿಗಳ ಬೆಂಬಲಕ್ಕೆ ಬಂದರು. ಆದರೆ ಹೆಚ್ಚಿನ ಬಾಲಿವುಡ್ ಸೆಲೆಬ್ರಿಟಿಗಳು ಮೋದಿ ಮಾತಾಡಿದ ನಂತರವೇ ಈ ವಿಷಯವಾಗಿ ಹೇಳಿಕೆ ನೀಡತೊಡಗಿದ್ರು. ಒಂದು ಕಡೆ ಹಿಂದಿ ಚಿತ್ರೋದ್ಯಮ ಭಯಭೀತವಾಗಿದ್ರೆ ದಕ್ಷಿಣದ ಕಲಾವಿದರು ಮಾತ್ರ ಸರ್ಕಾರದ ವಿರುದ್ಧ ನಿಲ್ಲೋಕೆ ಹೆದರಲಿಲ್ಲ. ಚಿತ್ರ ನಿರ್ಮಾಪಕ ವೆಟ್ರಿಮಾರನ್, ಪಾ ರಂಜಿತ್, ಕಾರ್ಯಕರ್ತೆ ಮತ್ತು ಬರಹಗಾರ್ತಿ ಗ್ರೇಸ್ ಬಾನು, ರೇವತಿ, ಆಂಡ್ರಿಯಾ ಜೆರೆಮಿಯಾ, ಅಮೀರ್, ಸಂಗೀತ ನಿರ್ದೇಶಕ ಜೇಮ್ಸ್ ವಸಂತನ್, ರ್ಯಾಪರ್ ತೇರು ಕುರುಲ್ ಅರಿವು, ಲೆನಿನ್ ಭಾರತಿ ಮತ್ತು ಶಿಕ್ಷಣ ತಜ್ಞ ಪ್ರಿನ್ಸ್ ಗಜೇಂದ್ರನ್ ಇವರೆಲ್ಲರೂ ಪ್ರತಿಭಟನೆಯನ್ನ ಬೆಂಬಲಿಸಿದ್ರು. ಸ್ಟ್ಯಾಂಡ್ ಅಪ್ ಕಮಿಡಿಯನ್ಗಳು, ಡಿಜಿಟಲ್ ವಿಡಂಬನಾಕಾರರು ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ಗಳು ಕೂಡ ಈ ವಿಷಯದಲ್ಲಿ ಧೈರ್ಯ ತೋರಿಸಿದ್ರು. ಬೀದಿಗಳಲ್ಲಿ ನಿಂತಿರುವ ಯುವಕರ ಬಗ್ಗೆ ಅವರೆಲ್ಲ ಕಳಕಳಿ ತೋರಿದ್ರು. ಅಭೀಶ್ ಮ್ಯಾಥ್ಯೂ ಮತ್ತು ರೌನಕ್ ರಜನಿ ಅವರಂತಹ ಸ್ಟ್ಯಾಂಡ್ ಅಪ್ ಕಮಿಡಿಯನ್ಗಳು, ಸೌಮ್ಯ ಸಾನಿ, ವಾಗ್ಮಿತ್ ಸಿಂಗ್ ಮತ್ತು ಡಾಲಿ ಸಿಂಗ್ ಅವರಂತಹ ಕಂಟೆಂಟ್ ಕ್ರಿಯೇಟರ್ಗಳು, ಸಾತ್ವಿಕ್ ಸೋನಿಯಂತಹ ಉದಯೋನ್ಮುಖ ಸಿನಿಮಾ ನಿರ್ಮಾಪಕರು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೋಕೆ ಸೀಮಿತವಾಗದೆ ಪ್ರತಿಭಟನಾ ಸ್ಥಳಗಳಲ್ಲೂ ಕಾಣಿಸಿಕೊಂಡ್ರು. ಅನುರಾಗ್ ವರ್ಮಾ ಅವರಂತಹ ದಲಿತ ಬಹುಜನ್ ಪಾಡ್ಕಾಸ್ಟರ್ಗಳಿಂದ ಹಿಡಿದು ಗ್ರೇಸ್ ಬಾನು ಅವರಂತಹ ಟ್ರಾನ್ಸ್ಜೆಂಡರ್ ಕಾರ್ಯಕರ್ತರು ಮತ್ತು ಉಜ್ವಲ್ ಸಿಂಗ್, ಹರ್ಷಿತ್ ಸಿಂಗ್ ಅವರಂತಹ ಹೊಸ ಮುಖಗಳವರೆಗೆ ಜಾತಿ ವಿರೋಧಿ ಕಂಟೆಂಟ್ ಕ್ರಿಯೇಟರ್ಗಳು ಡಿಜಿಟಲ್ ವಿಡಂಬನಾಕಾರರ ಮೂಲಕ ಆನ್ಲೈನ್ ಸಂಸ್ಕೃತಿ ರಾಜಕೀಯ ಪ್ರತಿರೋಧದ ಹೊಸ ಸಾಧನವಾಗುವುದಕ್ಕೆ ಸಾಧ್ಯ ಆಯಿತು. ಕಡೆಗೂ ಈ ಹೋರಾಟ ಗೆಲ್ತು. ಯಾವುದೇ ದೊಡ್ಡ ಹೆಸರುಗಳು ಅಥವಾ ಸೆಲೆಬ್ರಿಟಿಗಳ ಬೆಂಬಲವಿಲ್ಲದೆ ಇದು ಸಾಧ್ಯವಾಗಿದೆ ಅನ್ನೋದು ಬಹಳ ಮುಖ್ಯ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.